ಆಹಾ! ಕ್ಯಾರೆಟ್ ಹಲ್ವಾ ಸೂಪರ್! ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಕಲರ್‌ಫುಲ್ಲಾಗಿದೆ ಅಲ್ಲ. ಪಳ 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 ಅಂತ ಹೊಳಿತಾ ಇದೆ. ಮಸ್ತಿದೆ. ಯಾರಿಗೆ ಬೇಕು ಕ್ಯಾರೆಟ್ ಹಲ್ವಾ? ಬನ್ನಿ ಬನ್ನಿ ಬೇಗ. ಕ್ಯಾರೆಟ್ ಹಲ್ವಾ ನೋಡಿದ ತಕ್ಷಣ ಲೈಕು, ಕಮೆಂಟು ಮತ್ತು ಸಬ್ಸ್ಕ್ರೈಬು ಎಲ್ಲ ಮಾಡಿ ಬೇಗ ಬೇಗ ಚಕ ಚಕ ಅಂತ. ಓಕೆನಾ? ಈಗ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಓಕೆನಾ? ನಾನು ಮಾಡೋದು ಈ ರೀತಿ. ನೀವು ಹೇಗೆ ಮಾಡ್ತೀರಾ ಅದನ್ನು ಹೇಳ್ಬಿಡಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಸೂಪರ್. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ನೋಡಿ, ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ನೆಲ್ಲ ವಾಶ್ ಮಾಡಿ ಮಾಡಿಕೊಂಡಿದ್ದೀನಿ, ಮತ್ತು ತೊಟ್ಟು ಸಮೇತ ಮಾಡಿಕೊಂಡಿದ್ದೀನಿ. ಯಾಕೆಂದರೆ ಮೊದಲೇ ತೊಟ್ಟು ಕಟ್ ಮಾಡಿಬಿಟ್ರೆ ಕ್ಯಾರೆಟು ತುರಿದಾಗ ಲಾಸ್ಟಲ್ಲಿ ಅದು ವೇಸ್ಟ್ ಆಗೋ ಸನ್ನಿವೇಶ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಗ್ರಿಪ್ಗೋಸ್ಕರ ಇಟ್ಕೊಂಡಿರ್ತೀನಿ. ಅದ್ರ ಸ್ಮೆಲ್ಲು ಜಾಸ್ತಿ ತುರಿಯೋಕ್ಕೆ ಹೋಗಲ್ಲ. ಯಾಕೆಂದರೆ ಜಾಸ್ತಿ ತುರಿದ್ರೆ ಅದ್ರ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ನನಗಿಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ತುರಿಯೋಕ್ಕೆ ಹೋಗಲ್ಲ. ನೋಡಿ, ಏನೋ ಸ್ಟೈಲಿಶಾಗಿರಲಿ ಅಂದ್ಬಿಟ್ಟು ಇಡೀ ಜಾರೊಳಗಿರಲಿ ಕ್ಯಾರೆಟು ಅಂತ ಹಂಗೆ ತುರಿದಿದ್ದೀನಿ. ನೋಡಿ ನೋಡಿ, ಇದರಿಂದ ಎಷ್ಟಿತ್ತು. ಮತ್ತು ನೀವು ಯಾವ ರೀತಿ ತುರಿತೀರಾ? ನಾನು ಮಾಡೋ ಥರನೇ ತುರಿತೀರಾ? ಅದು ಹೆಂಗೆ ಅಂತ ನಂಗೊಂಚೂರು ಹೇಳಿ, ಕಮೆಂಟ್ ಮಾಡಿ. ಮತ್ತು ಕ್ಯಾರೆಟ್ ಹಲ್ವಾ ಯಾರಿಗೆ ಇಷ್ಟ ಇದೆ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನೋಡಿ ಎಷ್ಟು ತುಂಬಿಸಿದ್ದೀನಿ ನೋಡಿ. ಕುಲ್ಕಿ ಏನಿಲ್ಲ ಅಂದರೂ ಒಂದು 5 ಕ್ಯಾರೆಟ್ ನೋಡಿ ಬಂತು. ಓಕೆ. ಮತ್ತು ಇನ್ನೊಂದು, ಕ್ಯಾರೆಟು ತಿನ್ನೋದ್ರಿಂದ, ಅದರಲ್ಲಿ ಅಡುಗೆಗಳು ಮಾಡಿಕೊಂಡು ರೆಸಿಪಿಗಳನ್ನೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಬೆನಿಫಿಟ್ ಏನೇನಿದೆ, ಕ್ಯಾರೆಟಿನ ಒಳ್ಳೆಯ ಅಂಶಗಳು ಏನೇನಿದೆ ಅಂತಲೂ ತಿಳ್ಕೊಳ್ಳೋಣ. ಓಕೆನಾ? ಮಧ್ಯ ಈಗ ನೋಡಿ, ಬಾಣಲಿ ತೊಗೊಂಡೆ. ನಾನು ಹೇಗೆ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನ ನನಗೂ ತಿಳಿಸಿ. ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಏನಾದ್ರು ಇದ್ದರೆ ನಾನು ಸ್ವಲ್ಪ ಕಲಿತ್ಕೊಂಡು ಆ ರೀತಿ ಟ್ರೈ ಮಾಡ್ತೀನಿ. ನೋಡಿ, ಫಸ್ಟು ಕ್ಯಾರೆಟ್ನ ಈ ರೀತಿ ಹಾಕ್ಕೊತೀನಿ. ಫುಲ್ ಹಾಕ್ಕೊಂಡ್ಮೇಲೆ ಚೆನ್ನಾಗೆ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಅದರಲ್ಲಿರೋ ನೀರಿನ ಅಂಶ ಹೋಗಬೇಕು. ಆ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಕ್ಯಾರೆಟ್ನಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳೋದಾದರೆ, ವಿಟಮಿನ್ ಎ ಇದೆ, ವಿಟಮಿನ್ ಇ ಇದೆ. ಇದು ವಿಟಮಿನ್ ಎ ರಿಚ್ ಆಗಿದೆ ಕ್ಯಾರೆಟಲ್ಲಂತೂ. ಕಣ್ಣಿನ ಸಮಸ್ಯೆ ಏನೇ ಇದ್ದರೂ ಸಾಲ್ವ್ ಆಗುತ್ತೆ. ಮಕ್ಳಿಗೂ ಕೊಡೋದ್ರಲ್ಲಿ, ಮಕ್ಕಳಿಗೆ ಜ್ಯೂಸ್ ಕುಡಿಸೋದ್ರಲ್ಲಿ, ಕ್ಯಾರೆಟ್ ತಿನ್ನೋದ್ರಲ್ಲಿ ಇದೆಲ್ಲ ಮಾಡಿದ್ರೆ ಕಣ್ಣಿನ ಸಮಸ್ಯೆ ತುಂಬಾ ಸುಧಾರಿಸುತ್ತೆ. ಯಾಕಂದರೆ ತುಂಬ ರಿಚ್ ಆಗಿದೆ ವಿಟಮಿನ್ ಎ. ಅದರಿಂದಾಗಿ. ಮತ್ತು ನೋಡಿ, ನಾನು ಹಿಂಗೆಲ್ಲ ಫ್ರೈ ಮಾಡ್ಕೊತೀನಲ್ಲ, ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಹಾಲು ಹಾಕ್ಕೊತೀನಿ. ಹಾಲಲ್ಲೇ ಬೇಯಿಸ್ತೀನಿ. ಅದನ್ನೆಲ್ಲ ಚೆನ್ನಾಗೆ ಬೇಯಿಸ್ತೀನಿ. ಈಗ ಇಷ್ಟು ಕ್ಯಾರೆಟ್ಗೆ ನಾನು ಅರ್ಧ ಲೀಟ್ರ್ ಹಾಲನ್ನ ಹಾಕಿ ನೋಡಿ ಪೂರ್ತಿ ಖಾಲಿ ಮಾಡ್ತೀನಿ. ಓಕೆ, ಇಷ್ಟು ಹಾಲು ಹಾಕಿಬಿಟ್ಟು ಚೆನ್ನಾಗೆ ಕುದಿಯಾಕ್ಬಿಡ್ತೀನಿ. ಅದು ಚೆನ್ನಾಗಿ ಬೇಯಬೇಕು. ಕ್ಯಾರೆಟು ಬೆಂದಷ್ಟು ರುಚಿ ಜಾಸ್ತಿ ಇರುತ್ತೆ. ಮತ್ತು ಹಾಲು ಚೆನ್ನಾಗಿ ಕುದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಅಂತಾರಲ್ಲ, ಹಾಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಮತ್ತು ಕ್ಯಾರೆಟಿಂದ ಹೇಳಿದ್ನಲ್ಲ, ವಿಟಮಿನ್ ಎ ಜಾಸ್ತಿ ಇದೆ, ರಿಚ್ ಇದೆ, ಕಣ್ಣಿನ ಸಮಸ್ಯೆಗೆ ಒಳ್ಳೆಯದು ಅಂತ. ಹಾಗೆ ಚರ್ಮಕಾಂತಿ ಹೆಚ್ಚಿಸುತ್ತೆ. ಅಂದರೆ ಸ್ಕಿನ್ನು ಗ್ಲೋ ಆಗುತ್ತೆ, ಮುಖದ ಸ್ಕಿನ್ನು ಗ್ಲೋ ಆಗುತ್ತೆ. ಇದನ್ನು ಫೇಸ್ ಪ್ಯಾಕ್ಕು ಯೂಸ್ ಮಾಡ್ತಾರೆ. ಇದು ರಸ ತಗೊಂಡು ವಾರಕ್ಕೊಂದ್ಸಲಿ ಆದರೂ ಹಿಂಗೆ ಕ್ಯಾರೆಟ್ ರಸದಲ್ಲಿ ಫೇಸ್ ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬಾ ಒಳ್ಳೆಯದು ಅಂದರೆ ಅಷ್ಟಿಷ್ಟಲ್ಲ.
ಸೌಂದರ್ಯಕ್ಕೆ ಸೇನಂತಾರೆ ಸೌಂದರ್ಯವರ್ಧಕ. ಆಮೇಲೆ ವೀಡಿಯೋ ಮಾಡಬೇಕಾದ್ರೆ ನಾನು ಸಕ್ಕರೆ ಹಾಕೋದನ್ನ ನೋಡಿ ನಿಮಗೆ ತೋರಿಸೋಣ ಅನ್ನೋಷ್ಟರಲ್ಲಿ ಮರ್ತೇ ಬಿಟ್ಟೆ. ನಾನು ಆಲ್ರೆಡಿ ನಾನು ಸಕ್ಕರೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಹಾಕಿದ್ದೀನಿ ಅಂದರೆ ಇವಾಗ ಇಡೀ ತೋರಿಸಿದ್ನಲ್ಲ, ಇಡಿಯಲ್ಲಿ 3 ಇಡಿ ಸಕ್ಕರೆ ಹಾಕಿದ್ದೀನಿ ನಾನು. ಅದಕ್ಕೆ ನಾನು ಹೇಳ್ಬೇಕಂದ್ರೆ ಕ್ಯಾಮ್ರಾ ಆನಲ್ಲಿದೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಕ್ಯಾಮ್ರಾ ಆನ್ ಇಲ್ಲ. ಅಯ್ಯೋ ಶೆಟ್ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಈ ರೀತಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ದೆ. ಹಾಗೆ 3 ಇಡಿ ಸಕ್ಕರೆ ಹಾಕಿದ್ದೀನಿ. ಈಗ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ, ಅದೇ ಚೆನ್ನಾಗಿ ಬೇಯಿಸ್ಕೊತೀನಿ. ಈ ಹಾಲೆಲ್ಲ ಹಿಂಗೋಗಬೇಕು, ಆ ರೀತಿ ಬೇಯಿಸ್ಕೊತಾ ಇರ್ತೀನಿ. ಆಮೇಲೆ ಕ್ಯಾರೆಟಿಂದ ಕೊಲೆಸ್ಟ್ರಾಲ್ ಮಟ್ಟ ಕಮ್ಮಿ ಇದೆ ನೋಡಿ. ಕ್ಯಾರೆಟಲ್ಲಿ ಕಡಿಮೆ ಕ್ಯಾಲರಿ ಇದೆ ಇದರಲ್ಲಿ, ಅಂದರೆ ಸಕ್ಕರೆ ಪ್ರಮಾಣನ ನಿಧಾನವಾಗಿ ಬಿಡುಗಡೆ ಮಾಡುತ್ತೆ. ಡಯಟು ಕಾನ್ಷಿಯಸ್ ಇರ್ತಾರಲ್ಲ ಅಂಥವರು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಸಕ್ಕರೆ ಇರಲ್ವಲ್ಲ ಅಂಥದಕ್ಕೋಸ್ಕರ ಡಯಟ್ ಪ್ಲ್ಯಾನ್ ಅವ್ರಿಗೆಲ್ಲ ತುಂಬ ಬೆನಿಫಿಟ್ ಇದೆ ಕ್ಯಾರೆಟ್ ತಿನ್ನೋದ್ರಿಂದ. ಕ್ಯಾರೆಟ್ ತಿಂದ್ಬಿಟ್ಟು ಇದು ಮಾಡೋದ್ರಿಂದ ನೋಡಿ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ, ಕುಟ್ಕೊಂಡಿದ್ದೆ ಏಲಕ್ಕಿ ಪುಡಿನ. ನೋಡಿ ಈಗ ಹಾಲೆಲ್ಲ ಎಷ್ಟೋ ಹಿಂಗೋಗಿದೆ ಅಲ್ವಾ. ಆಮೇಲೆ ಲಾಸ್ಟಲ್ಲಿ ಈ ರೀತಿ ಏಲಕ್ಕಿ ಪುಡಿ ಹಾಕ್ಕೊತೀನಿ. ಪುಡಿ ಹಾಕ್ಕೊಂಡು ಚೆನ್ನಾಗೆ ಹಿಂಡ್ತೀನಿ. ಅಪ್ಪ, ಕ್ಯಾರೆಟ್ ಹಲ್ವ ಮಾಡಬೇಕಂದ್ರೆ ತುಂಬ ಇದು ಬೇಕು, ಏನಂತಾರೆ ಪೇಷನ್ಸ್ ಬೇಕು. ಕೈಯೆಲ್ಲ ನೋವತ್ಕೊಂಡ್ಬಿಡುತ್ತೆ. ಅದು ಮಗ್ಚಿ ಕೈಯೆಲ್ಲ ನೋವತ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿ ಬೆಂದಿದೆ. ಆದರೆ ಇದಾಕಿದ್ಮೇಲೆ, ಏಲಕ್ಕಿ ಪುಡಿ ಹಾಕಿದ್ಮೇಲೆ ಎಷ್ಟು ಘಮ ಘಮ ಅಂತಾಯಿತು ಅಂದರೆ ಸಖತ್ತಾಗಿತ್ತು ನೋಡಿ. ಈ ರೀತಿ ಟೆಸ್ಟಿಂಗ್ ಇನ್ನೂ ಬೇಕಾ ಅನ್ನೋದಕ್ಕೆ. ಆ ಥರ ಹಾಲು ಬಂದರೆ ಇನ್ನೂ ಇದಾಗಿಲ್ಲ ಅಂತ ನನಗೆ. ಆ ರೀತಿ ನೋಡಿ. ಈಗ ಮತ್ತೆ ನೋಡಿ ಆ ರೀತಿ ಪಾಕ ಬರಬೇಕು ನೋಡಿ. ಆವಾಗಲೇ ಹಾಲು ಥರ ಬರ್ತಾಯಿತ್ತು, ಈಗ ಪಾಕ ಥರ ಬರ್ತಾಯಿದೆ. ಅದನ್ನು ಮಾಡಿಕೊಳ್ತೀನ ನೋಡಿ. ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ತುಪ್ಪ 1-2 ಸ್ಪೂನ್ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರು, ಸಕ್ಕತ್ತಾಗಿರುತ್ತೆ. 2 ಸ್ಪೂನ್ ತುಪ್ಪ ಹಾಕ್ಕೊತೀನಿ ಅಷ್ಟು ಹಲ್ವಕ್ಕೆ ಹಾಕ್ಕೊಂಡು. ಆಮೇಲೆ ಕ್ಯಾರೆಟಿಂದ ಶ್ವಾಸಕೋಶಕ್ಕೆ ಒಳ್ಳೆಯದು, ಮತ್ತು ಮೂಳೆ ಬಲಶಾಲಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಆದರೆ ಎಲ್ಲನೂ ಮಿತವಾಗಿ ಬಳಸಬೇಕು ಅಷ್ಟೇ. ನಾನು ಪದೇ ಹೇಳಲ್ವಾ, ಅತಿ ಆದರೆ ಅಮೃತನ ವಿಷನೇ. ಹಂಗೆ ನಿಯಮಿತವಾಗಿ ಕ್ಯಾರೆಟ್ನ ಬಳಸಬೇಕು. ತುಂಬ ರಿಚ್ ಆಗಿದೆ ಎಲ್ಲನೂ ಅಂದ್ಕೊಂಡು ಮುಗ್ಗ ತಿನ್ನೋದಲ್ಲ. ನೋಡಿ ಹಾಕ್ಕೊಂಡಿದ್ದೀನಿ ಗೋಡಂಬಿ. ಮತ್ತು ಇದಕ್ಕೆ ಅದು ದ್ರಾಕ್ಷಿ ಹಾಕ್ತಾರೋ ಹಾಕಲ್ವೋ ನನಗೆ ಗೊತ್ತಿಲ್ಲ, ನಾನು ಹಾಕೋದಿಲ್ಲ. ನೀವೆಲ್ಲ ಹಾಕ್ತೀರಾ? ದ್ರಾಕ್ಷಿ ಹಾಕ್ತೀರಾ ಹೇಳಿ ಹೊಸಿ ನೋಡುವ. ನಾನು ಇಷ್ಟು ಮಾತ್ರ ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಂಡು, ಫ್ರೈ ಮಾಡ್ಕೊಂಡಿದ್ದು ಹೆಂಗಿತ್ತು ಅಂದರೆ ಗರಂ ಅಂತ ಇತ್ತು, ಕ್ರಿಸ್ಪಿಯಾಗಿದೆ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಂಗೆ ಕ್ಯಾರೆಟಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾರೆಟು. ದಿನ ಒಂದು ತಿನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ನೋಡಿ ಎಲ್ಲ ಬಾಣಲಿಗೆ ಹಾಕ್ಕೊಂಡೆ, ಕ್ಯಾರೆಟು ಜೊತೆಗೆ ಮಿಕ್ಸ್ ಹೊಡೆದೆ. ಈ ರೀತಿ ಮಿಕ್ಸ್ ಹೊಡೆದೆ. ಆಹಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಮತ್ತು ಇದು ನಾನು ಈ ರೀತಿ ಮಾಡೋದು, ನೀವು ಯಾವ ರೀತಿ ಮಾಡ್ತೀರಾ ಅದನ್ನು ಹೇಳಿ ಸ್ವಲ್ಪ. ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ಬಾಯಲ್ಲಿ ನೀರು ಬರ್ತಾ ಇದೆ. ಯಾರೋ ಸೌಂಡ್ ಬರ್ತಾಯಿದೆ ಆಚಿಂದ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಸಖತ್ತಾಗಿದೆ ಅಲ್ಲ. ಪಳ 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 ಅಂತ ಹೊಳಿತಾ ಇದೆ ನೋಡಿ.
ಅಂತ ಇಂಥ ಕ್ಯಾರೆಟ್ ಹಲ್ವ ರೆಡಿ ಆಯಿತು. ವಾವ್! ಅದು ಗೋಡಂಬಿ ಬಾದಾಮಿ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ, ಗರಮ್ ಗರಮ್ ಅಂತ ಇತ್ತು ಅಂದರೆ ಸಾಕಾಗಿತ್ತು. ಕ್ಯಾರೆಟ್ ಹಲ್ವ ಅಂತೂ ಸೂಪರಾಗಿತ್ತು. ಬನ್ನಿ 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 ಬನ್ನಿ, ಬಿಸಿ ಬಿಸಿ ಕ್ಯಾರೆಟ್ ಹಲ್ವ. ಆದರೆ ಬಿಸಿಯಾಗಿ ತಿಂದರೆ ಚೆನ್ನಾಗಿರಲ್ಲ, ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಕ್ಯಾರೆಟ್ ಹಲ್ವ ಹೇಗೆ ಬಂತು ಅಂತ ಹೇಳಿ, ಮತ್ತು ನೀವು ಹೇಗೆ ಮಾಡ್ತೀರಾ ಅನ್ನೋದು ಹೇಳಿ ನನಗೆ. ಮತ್ತು ಕ್ಯಾರೆಟ್ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಟು ಅಂತ ತಿಳಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರೋಷ್ಟು. ಈ ಮಾಹಿತಿ ನಿಮಗಿಷ್ಟ ಆದಲ್ಲಿ, ಮತ್ತು ಈ ಕ್ಯಾರೆಟ್ ಹಲ್ವ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಾರಿ ಹೇಳೋದು ಬರ್ತಾಯಿತ್ತು. ಥ್ಯಾಂಕ್ ಯು ಸೊ ಮಚ್.